ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 4 ಅಕ್ಟೋಬರ್ 2025. मुरली महावाक्यಗಳು. मीठे बच्चे, श्रेष्ठ से श्रेष्ठ बनने के लिए स्वयं भगवान तुम्हें श्रेष्ठ मत दे रहे हैं, जिससे तुम नरकवासी से स्वर्गवासी बन जाते हो. ಮಧುರ ಮಕ್ಕಳೇ, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡೋದಕ್ಕಾಗಿ ಭಗವಂತ ತಮಗೆ ಶ್ರೇಷ್ಠ ಮತವನ್ನು ಕೊಡ್ತಾ ಇದ್ದಾರೆ. ಇದರಿಂದ ತಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳು ಆಗುತ್ತೀರಿ. ಶ್ರೇಷ್ಠಾತಿ ಶ್ರೇಷ್ಠ, ಹೈಯೆಸ್ಟ್ ಯಾರಿದ್ದಾರೆ? ಆತ್ಮ. मूल आत्मा अति श्रेष्ठ. और साकार सृष्टि पर श्री लक्ष्मी नारायण. ಇಷ್ಟೊಂದು ಶ್ರೇಷ್ಠ ಮಾಡೋದಕ್ಕಾಗಿ ಬಾಬಾ ಶ್ರೇಷ್ಠ ಮತ, ಶ್ರೇಷ್ಠ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಇದರಿಂದ ತಾವು ನರಕವಾಸಿಯಿಂದ ಸ್ವರ್ಗವಾಸಿಗಳಾಗ್ತೀರಿ. ನರಕವಾಸಿ ಅರ್ಥಾತ್ ನರಕದ ಪಾರ್ಟ್ ಒಳಗ ಅದನ್ನು ರಿಯಲ್ ಅಂತ ತಿಳ್ಕೊಂಡು ಅದರ ಅನುಭವ ಮಾಡುವುದ ನರಕವಾಸಿ ಆಗೋದು. ಇಷ್ಟು ಶ್ರೇಷ್ಠ ಆತ್ಮ ತನ್ನ ಆತ್ಮೀಯ ಸತ್ಯವನ್ನು ಮರೆತು ತನ್ನ ಆತ್ಮದ ನಿಜ ಸ್ವರೂಪದಿಂದ ತನಗೆ ತಾನೇ ದೂರಾಗಿ ಈ ಮನಸ್ಸಿಗೆ ವಶಭೂತಾಗಿ ಮನುಷ್ಯ ಜೀವನ ಮಾಡ್ತಾ, ಮನುಷ್ಯ ಜೀವನದೊಳಗ ಮನುಷ್ಯ ಕ್ಯಾರೆಕ್ಟರ್ ಒಳಗ ಏನು ಕಮ್ಜೋರಿ ಇದೆ, ದುಃಖ ಇದೆ, ಚಿಂತ ಏನೆಲ್ಲ ಇದೆ ಅದು ನನಗೇ ನಡೀತಾ ಇದೆ, ನನಗಾಗಿನೇ ಇಷ್ಟು ದುಃಖ ಇದೆ, ಇದು ನನ್ನ ದುಃಖ ಅಂತ ಸ್ವೀಕಾರ ಮಾಡಿ ಪ್ರತಿ ಕ್ಷಣವೂ ದುಃಖದ ಅನುಭವದೊಳಗ, ಇಲ್ಲ ಅಶಾಂತಿ, ಇಲ್ಲ ನಿರಾಶೆ, ಇಲ್ಲ ಅಪಮಾನದ ಫೀಲಿಂಗ್ನ ಅನುಭವ ಮಾಡುವುದ ನರಕವಾಸಿ. ಯಾವತ್ತಿಗೂ ಮುಂದಿನ ಚಿಂತೆ ಅಥವಾ ಭವಿಷ್ಯದ ಭಯ ಅಥವಾ ಹಿಂದಿನ ಒಂದು ಆತಂಕ ಅಥವಾ ಭವಿಷ್ಯಕ್ಕಾಗಿ ಕೂಡಿಡೋದು, ಜಮಾ ಮಾಡೋದು, ಇರುವುದರಲ್ಲಿ ಅತೃಪ್ತಿ ಇರುವುದು, ಹೋಲಿಕೆಯನ್ನು ಮಾಡ್ಕೊಳ್ಳೋದು, ಇದೆಲ್ಲ ನರಕವಾಸಿಗಳ ಲಕ್ಷಣ. ಭಾವಾಂತರೇ, ನರಕವಾಸಿ ಮನುಷ್ಯ ಜೀವನದ ಒಂದು ಪಾರ್ಟ್ ಅಷ್ಟೇ. ಆತ್ಮ ನರಕವಾಸಿ ಅಲ್ಲ. ಆತ್ಮ ಎವರ್ ಪ್ಯೂರ್, ಪೀಸ್ಫುಲ್ ಇದೆ. ಸತ್ಯ ಗೊತ್ತಿಲ್ಲದೆ ಇರುವ ಕಾರಣದಿಂದ ನಾನು ಈ ದುಃಖದ ಅನುಭವದೊಳಗಿದ್ದೀನಿ, ನನಗೇ ಇಷ್ಟೆಲ್ಲ ನಡೀತಾ ಇದೆ ಅಂತ ಈ ಮನಸ್ಸು ತಿಳ್ಕೊಂಡು ನಡೀತಾ ಇತ್ತು. ಆದರೆ ಬಾಬಾ ಈ ನರಕವಾಸಿ ಒಂದು ಲೋವರ್ ಎನರ್ಜಿಯಿಂದ ನಮ್ಮನ್ನು ಆ ಹೈಯರ್ ಸುಪ್ರೀಂ ಎನರ್ಜಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಥಾತ್ ಸ್ವರ್ಗವಾಸಿ ಅಂದರೆ ಸ್ವರ್ಗದಲ್ಲಿ ಒನ್ನೆಸ್. ನಾನು ಆತ್ಮ, ನನ್ನ ಹಾಗೆ ನನ್ನ ಸಮಾನ ಎಲ್ಲರೂ ಆತ್ಮ ಇದ್ದಾರೆ, ಪರಿಪೂರ್ಣ ಸಂಪನ್ನ ಆತ್ಮ ಇದ್ದಾರೆ ಅನ್ನುವಂಥ ಸ್ಮೃತಿ ಇರ್ತದೆ. ಹೀಗಾಗಿ ಒನ್ನೆಸ್ ಇರ್ತದೆ, ಸಂಪೂರ್ಣ ಏಕತೆ, ಎಲ್ಲರಲ್ಲಿ ಒಂದು ಸಹಬಾಳ್ವೆ, ಪ್ರೇಮ, ಸ್ನೇಹ, ಇದು ಸ್ವರ್ಗವಾಸಿಗಳ ಲಕ್ಷಣ. ಬಾಬಾ ನಮಗೆ ಈ ಕಾನ್ಷಿಯಸ್ ಲೆವೆಲ್ ಒಳಗೆ, ಮೈಂಡ್ ಒಳಗೆ ಏನು ನರಕದ ಫೀಲಿಂಗ್ಸ್ ಅದಾವ, ನರಕದ ಅನುಭವಗಳದಾವ, ಅವನ್ನೆಲ್ಲ ಮರ್ಜ್ ಮಾಡಿಸಿ ಸ್ವರ್ಗದ ಎಲ್ಲ ಭಾವನೆಗಳನ್ನು, ಸ್ಮೃತಿಗಳನ್ನು ರೀಮರ್ಜ್ ಮಾಡಿಸ್ತಾರೆ. ಅದಕ್ಕಾಗಿ ಪ್ರತಿನಿತ್ಯ ಬಾಬಾ ನಮಗೆ ಶ್ರೇಷ್ಠ ಮತವನ್ನು ಕೊಡ್ತಾ ಇದ್ದಾರೆ. ಆ ಶ್ರೇಷ್ಠ ಮತವನ್ನು ಯಾರು ಫಾಲೋ ಮಾಡ್ತಾರೋ ಅವರೇ ಶ್ರೇಷ್ಠಾತಿ ಶ್ರೇಷ್ಠರಾಗಲಿಕ್ಕೆ, ನರಕವಾಸಿಯಿಂದ ಸ್ವರ್ಗವಾಸಿಗಳಾಗಲಿಕ್ಕೆ ಸಾಧ್ಯ ಇದೆ. प्रश्न: देवता बनने वाले बच्चों को विशेष किन बातों का ध्यान देना है? बाबा कहते कभी कोई बात में रूठना नहीं है. अंडरलाइन, अगर अपने आप को देवता बनाना है, बाबा कहते हैं वो देवता बनने वाले बच्चों की ऐसा निशानियाँ होती है. माना देवता अर्थात मनुष्य से ऊपर उठना. ಮನುಷ್ಯ ಅಂದ್ರೆ ಮನಸ್ಸಿಗೆ ವಶೀಭೂತಾದಂಥವರೇ ಮನುಷ್ಯರು. ಮನಸ್ಸಿನ ವಶೀಭೂತದ ಒಂದು ಬಂಧನದಿಂದ ಮುಕ್ತರಾಗಿ ತಮ್ಮ ಆತ್ಮಸ್ಥಿತಿಗೆ ತಲುಪಿದವರೇ ದೇವತೆಗಳು. ಡಿವಿನಿಟಿಯನ್ನು ಹೊಂದಿದವರೇ ದೇವತೆಗಳು. ಆ ದೇವತೆಗಳು ಎಂದಿಗೂ ಕೂಡ ಸೆಟ್ಕೊಳ್ಳೋ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಒಂದು ಸ್ಥೂಲ ರೂಪದೊಳಗೂ ಕೂಡ ಚಿಕ್ಕ ಚಿಕ್ಕ ಮಾತಿಗೆ ನನಗಿದು ಸಿಗಲಿಲ್ಲ, ನನಗಿದನ್ನು ದೊರಕಲಿಲ್ಲ, ನನಗೆ ಈ ಥರ ಅವ್ರ ಥರ ನನಗೆ ಪ್ರೀತಿ ಕೊಡೋದಿಲ್ಲ, ಅವ್ರ ಥರ ಕೇರ್ ಮಾಡೋದಿಲ್ಲ, ಅವ್ರ ಹಾಗೆ ನನಗೂ ಆ ಗೌರವ ಸಿಗ್ತಾ ಇಲ್ಲ,
ಈ ರೀತಿ ಕಂಪೇರ್ ಮಾಡಿ ನನಗಿದು ಕಮ್ಮಿ ಇದೆ ಅಂತ ಕ್ಯಾರೆಕ್ಟರ್ ಒಳಗಿನ ಕಮ್ಮಿಯನ್ನು, ಆ್ಯಕ್ಟಿಂಗ್ ಒಳಗಿನ ಕಮ್ಮಿಯನ್ನು, ರಿಯಲ್ ಆತ್ಮನ ಕಮ್ಮಿ ಅಂತ ತಿಳ್ಕೊಂಡು ಇನ್ನೊಬ್ಬರ ಜೊತೆಗೆ ಸೆಟ್ಕೊಳ್ಳುವಂತಹ, ಮುನಿಸ್ಕೊಳ್ಳುವಂತಹ ಕೆಲಸವನ್ನು ಎಂದಿಗೂ ಮಾಡುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಶಕಲ್ ಮುರ್ದೆ ಜೈಸೆ ನಹಿ ಕರ್ನಿ ಹೇ. ದೇವತಾ ಆಗಬೇಕು ಅಂದರೆ ನಿಮ್ಮ ಮುಖ ಶವದ ಥರ ಆಗಬಾರ್ದು ಅಂತಾರೆ ಬಾಬಾ. ಕೆಲವರು ಲೌಕಿಕದಲ್ಲಿ ಹೇಳ್ತಾರೆ ಹೆಣಗೇಡಿ ಅಂತ, ಹೆಣದ ಥರ ನೋಡು ಅಂತ. ಯಾವತ್ತಿಗೂ ಸಪ್ಪನ್ಮುಖ, ನಿರಾಶ, ಖುಷಿ ಇಲ್ಲದ, ನಿರ್ದಯಿ, ಪ್ರೇಮರಹಿತ, ಒಂದೇನು ಜೀವನದ ಅದು ಆಶಾರಹಿತ, ಇವು ಶವಕ್ಕೆ ಸಮಾನ. ಹೇಗೆ ಶವದೊಳಗೇನು ಜೀವ ಇಲ್ಲ, ಆಶಾ ಇಲ್ಲ, ಕನಸಿಲ್ಲ, ಉತ್ಸಾಹ ಇಲ್ಲ, ಪ್ರೇರಣಾ ಇಲ್ಲ, ಇವೆಲ್ಲ ಇಲ್ಲದೆ ಇಲ್ಲ ಅಂತಂದ್ರೆ ಏನು ಮತ್ತೆ ಶವನೇ ಅಲ್ಲ. ಅಂದಮೇಲೆ ಆ ಶವದ ಥರ ಇರೋದಿಲ್ಲ. ದೇವತೆಗಳಾಗುವಂಥವರು ಶವದ ಹಾಗೆ ಇರೋದಿಲ್ಲ. ಕಿಸಿ ಕೋ ಭಿ ದುಃಖ ನಹಿ ದೇನಾ. ಬಾಬಾ ಅಂತಾರೆ ದೇವತಾ ಆಗ್ಬೇಕಂತೀರಂದ್ರೆ ಎಂದಿಗೂ ಯಾರಿಗೂ ದುಃಖ ಕೊಡಬೇಡ್ರಿ. ದುಃಖ ಕೊಡಬೇಡ್ರಿ ಅಂದರೆ ಇವನ್ ಮಗಳ ಪಾರ್ಟಲ್ಲಿ ಮಗಳ ಪಾರ್ಟ್ ಒಳಗೆ ಆರಾಮಿಲ್ಲ ಅಂತಂದ್ರೆ, ನನ್ನ ಮಗಳಿಗೆ ಆರಾಮಿಲ್ಲ ಅಂದರೆ ದುಃಖ ಕೊಟ್ಟಂಗನೇ. ದುಃಖ ನೀವು ಇನ್ನೊಂದಿಷ್ಟು ಕೊಡ್ತಾ ಇದ್ದೀರಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ. ನೀವೇನು ಮದರ್ ಆಗಿ ಫಾದರ್ ಆಗಿ ಫೀಲಿಂಗ್ ಮಾಡ್ತಾ ಇಲ್ಲ ಅಂತ. ಯಾಕೆ ಅಂದರೆ ಆ ದುಃಖ, ಆ ರೋಗ ಮಗಳ ಕ್ಯಾರೆಕ್ಟರ್ ಒಳಗಿದೆ. ಆದರೆ ಮಗಳ ಕ್ಯಾರೆಕ್ಟರ್ ಏನು ಪ್ಲೇ ಮಾಡ್ತಾ ಇದ್ದಾಳಲ್ಲ, ಅದು ಫಿಕ್ಸ್ ಡ್ರಾಮಾ ಅನುಸಾರ ಚೇಂಜಸ್ ಅದ ಅದರೊಳಗೆ. ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಪಾರ್ಟ್ ಫಿಕ್ಸ್ ಇದೆ, ಬಟ್ ಟೆಂಪ್ರರಿ ಇದೆ. ಅದರೊಳಗಡೆ ಇರೋ ಗುಪ್ತ ಆತ್ಮ, ಇನ್ವಿಸಿಬಲ್ ಆ್ಯಕ್ಟರ್ ಇದೆಯಲ್ಲ, ಅದು ರಿಯಲ್ ಇದೆ. ಆತ್ಮ ಯಾವುದು ರಿಯಲ್ ಇದೆ, ಅದು ಭರ್ಪೂರ್ ಇದೆ, ಸಂಪನ್ನಿದೆ. ಮಗಳ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಆತ್ಮ ಕಂಪ್ಲೀಟ್ ಇದೆ, ಸಂಪೂರ್ಣ ಪ್ರೇಮ್ ಸ್ವರೂಪ್, ಎವರ್ ಹೆಲ್ದಿ ಇದೆ. ಆ ಸತ್ಯವನ್ನು ನೋಡಿಬಿಟ್ಟು ಮಗಳ ದೇಹ ನೋಡಿ ರೋಗಿ ಅದಾಳ, ಮಗಳಿಗೆ ಚಿಂತೆ ಇದೆ, ಮಗಳಿಗೆ ಇದು ಕಮ್ಮಿ ಇದೆ, ಮಗನಿಗೆ ಹೀಗಿದೆ, ನಮ್ಮ ಪತಿ ಹೀಗಿದೆ ಅಂತ ದೇಹ ನೋಡೋದ, ದೇಹದ ದುಃಖವನ್ನು ರಿಯಲ್ ಅಂತ ಅನುಭವ ಮಾಡುವುದೇ ದುಃಖ ಕೊಡೋದಾಗಿದೆ. ದೇವತಾ ಬನ್ನಾ ಹೇ ತೋ ಮುಖಸೆ ಸದೈವ್ ಫೂಲ್ ನಿಕ್ಲೆ. ದೇವತೆಗಳಾಗಬೇಕಂದ್ರೆ ಸದಾ ತಮ್ಮ ಮುಖದಿಂದ, ತಮ್ಮ ಬಾಯಿಯಿಂದ ಯಾವಾಗಲೂ ಹೂಗಳಂಥ ಮಾತುಗಳೇ ಬರಬೇಕು. ಅರ್ಥಾತ್ ಇನ್ನೊಬ್ಬರಿಗೆ ಪ್ರೇರಣೆ ಸಿಗುವಂತಹ, ಇನ್ನೊಬ್ಬ ಆತ್ಮನಿಗೆ ತನ್ನ ಆತ್ಮದ ಸತ್ಯ ಅನುಭವ ಆಗುವಂತಹ ಮಾತುಗಳೇ ತಮ್ಮ ಶಬ್ದದಿಂದ ಬರಬೇಕು. ಅಗರ್ ಕಾಂಟೆ ವಾ ಪತ್ತರ್ ನಿಕಲ್ತೆ ಹೇ ತೋ ಪತ್ತರ್ಗೆ ಪತ್ತರ್ ಟೆಹರೆ. ನಿಮ್ಮ ಬಾಯಿಯಿಂದ ಕಲ್ಲು ಅನ್ನುವಂಥ ಮಾತು ಬರ್ತಾವ. ಕಲ್ಲಿನ ಮಾತು ಅರ್ಥಾತ್ ದೇಹ ತಿಳ್ಕೊತೀರಿ, ದೇಹವನ್ನೇ ನೋಡ್ತೀರಿ ಅಂತಂದ್ರೆ ಆ ದೇಹದ ಮಾತುಗಳು, ದೇಹದ ಘಟನೆಗಳು, ಶರೀರಧಾರಿಗಳು, ಸಂಬಂಧಿಕರ ಘಟನೆಗಳು ರಿಯಲ್ ಖರೇನೆ ಇದೆಲ್ಲ ನಡೀತಾ ಇದೆ ಅನ್ಕೋತೀರತ್ತಂದ್ರೆ ಬುದ್ಧಿ ಕಲ್ಲಿರುವಂಥದ್ದು ಕಲ್ಲಾಗಿಯೇ ಉಳಿತದಂತಾರೆ ಬಾಬಾ. ಗುಣ ಬಹುತ್ ಅಚ್ಚೆ ಧಾರಣ ಕರ್ನೆ ಹೇ. ಬಹಳ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಒಳ್ಳೆಯ ಗುಣ ನಂಬರ್ 1 ಗುಣ ಆಗಿದೆ. ನನ್ನನ್ನು ದೇಹದಿಂದ ರೋಲಿಂದ ಡಿಟ್ಯಾಚ್ ಮಾಡಿಕೊಂಡು ಎಲ್ಲರೊಳಗ ಆ ದೇಹದಿಂದ ಡಿಟ್ಯಾಚ್ ನಿರಾಕಾರ ಆತ್ಮನನ್ನು ನೋಡುವ ದೃಷ್ಟಿಕೋನ, ಶುದ್ಧ ಭಾವನಾ, ಶುದ್ಧ ದೃಷ್ಟಿನೇ ನಂಬರ್ 1 ಗುಣ, ನಂಬರ್ 1 ಧಾರಣೆಯಾಗಿದೆ. ತೋ ಯಹೀ ಸರ್ವಗುಣ ಸಂಪನ್ನ ಬನನಾ ಹೇ. ಡಬಲ್ ಅಂಡರ್ಲೈನ್, ದೊಡ್ಡ ಫ್ರೇಮ್ ಮಾಡಿ ಹಾಕೋಬೇಕು. ಸರ್ವಗುಣ ಸಂಪನ್ನ ಸತ್ಯುಗಕ್ಕೆ ಹೋಗಿ ಆಗೋದಿಲ್ಲ. ಬಾಬಾ ಹೇಳ್ತಾರೆ ಸರ್ವಗುಣ ಸಂಪನ್ನ ಇಲ್ಲಿನೇ ಆಗಬೇಕಾಗಿದೆ. ಸಜಾ ಖಾಯಂಗೆ ತೋ ಫಿರ್ ಪದ್ ಅಚ್ಚಾ ನಹೀ ಮಿಲೇಗಾ. ಬಾಬಾ ಹೇಳ್ತಾರೆ ಸರ್ವಗುಣಗಳು ಸಂಪನ್ನ ಅಂದರೆ ನಾನು ಇರುವುದೇ ಆತ್ಮ ಸರ್ವಗುಣ ಸಂಪನ್ನಿದ್ದೀನಿ. ನಾನು ಸಂಪನ್ನ ಆಗಬೇಕು ಇಲ್ಲ, ಸಂಪನ್ನತೆ ಪಡ್ಕೋಬೇಕು, ವಿಜಯಿ ಆಗಬೇಕು, ನನ್ನೊಳಗಿನ ಗುಣಗಳನ್ನು ತುಂಬ್ಕೋಬೇಕು ಇಲ್ಲ. ತುಂಬ್ಕೊಳ್ಳೋದು ಕ್ಯಾರೆಕ್ಟರ್ ಮೊದಲೇ ಫಿಕ್ಸ್ ಇದೆ ಡ್ರಾಮಾ ಅನುಸಾರ. ಇದು ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾ ಆತ್ಮ ಇದ್ದೀನಿ, ಕ್ಯಾರೆಕ್ಟರ್ ಅಲ್ಲ. ಆತ್ಮ ಆಗುವುದು ತುಂಬ್ಕೊಳ್ಳೋದು ಏನೂ ಇಲ್ಲ. ಆತ್ಮ ಇರುವುದ ಸಂಪನ್ನಿದೆ, ಆತ್ಮ ಕಂಪ್ಲೀಟ್ ಇದೆ, ಬಾಬನ್ ಸಮಾನ ಇದೆ. ಈ ಸತ್ಯ ನನಗೆ ನಾನು ನೆನಪು ಕಟ್ಕೋಬೇಕಾಗಿದೆ. ಇದಕ್ಕೇ ಬಾಬಾ ಸರ್ವಗುಣ ಸಂಪನ್ನಾಗೋದು ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಬಹಳಷ್ಟು ದಂಡ ತಿನ್ನಬೇಕಾಗ್ತದೆ. ದಂಡ ತಿನ್ನೋದು ಅಂದರೆ ಸೋಲ್ನ ಪರಿಪೂರ್ಣತೆ ಅನುಭವ ಮಾಡದೆ ಅಪೂರ್ಣತೆ ಅನುಭವ ಮಾಡುವುದ ದಂಡ.
ಸೋಲ್ ಆತ್ಮಸ್ಥಿತಿಯ ಆ ಪರಂ ಸ್ಥಿತಿ, ಆ ಆನಂದದ ಅನುಭವ ಮಾಡೋ ಬದಲಾಗಿ ದೇಹದ ರೋಗದ, ದೇಹದ ತೊಂದರೆಯ, ಸಂಬಂಧಿಗಳ ತೊಂದರೆಯ ಒಂದು ಅನುಭವ ರಿಯಲ್ ಅಂತ ತಿಳ್ಕೊಂಡು ಅನುಭವ ಮಾಡುವುದ ದಂಡ ತಿನ್ನೋದು. ಅದಕ್ಕೆ ಬಾಬಾ ಅಂತಾರ, ದಂಡ ತಿಂದು ನಿಮ್ಮ ಪದವಿಯನ್ನ ಕಮ್ಮಿ ಮಾಡ್ಕೋಬೇಡ್ರಿ, ಅರ್ಥಾತ್ ನಿಮ್ಮ ಆತ್ಮಸ್ಥಿತಿಯನ್ನ ಕೆಳಗಿಳಿಸ್ಕೋಬೇಡ್ರಿ, ಹೈಯರ್ ಎನರ್ಜಿಯಿಂದ ಲೋವರಿಗೆ ಎಂದಿಗೂ ಬರಬೇಡ್ರಿ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್, ಮೊದಲನೇದು मुख से ज्ञान रत्न निकालने की प्रैक्टिस करनी है. अंडरलाइन. ತಮ್ಮ ಎಷ್ಟು ಸಾಧ್ಯ ಅಷ್ಟು ಮಾತಾಡೋದೇ ಇತ್ತು ಅಂತಂದ್ರೆ ಮಾತು ಜ್ಞಾನ ರತ್ನನೇ ಇರ್ಬೇಕಂತಾರೆ ಬಾಬಾ. ಅಂದರೆ ಶ್ರೇಷ್ಠ, ಇನ್ನೊಬ್ಬರ ಸ್ಥಿತಿ ಮೇಲೇರುವಂಥ, ಇನ್ನೊಬ್ಬರು ತಮ್ಮ ದುಃಖ ಮರೆಯುವಂಥ ಮಾತಾ ತಮಗೆ ಬರಬೇಕು, ಅಂಥ ಪ್ರಾಕ್ಟೀಸನ್ನು ಮಾಡ್ರಿ. ಕಭಿ ಮುಖ ಸೆ ಕಾಂಟೆ ವ ಪತ್ತರ್ ನಹಿ ನಿಕಾಲೆ ಹೈ. ಎಂದಿಗೂ ನಿಮ್ಮ ಮುಖದಿಂದ ಮುಳ್ಳು ಅಥವಾ ಕಲ್ಲಿನಂಥ ಮಾತುಗಳು ಬರಬಾರ್ದು ಅಂತಾರೆ ಬಾಬಾ. ಅಪ್ನಾ और घर का कल्याण करने के लिए घर में चित्र सजा देते हैं, उस पर विचार सागर मंथन कर दूसरों को समझाना है, ಬ್ಯುಸಿ रहना है. ತಮ್ಮ ಮನೆ ಹಾಗೂ ಮನೆಯವರ ಕಲ್ಯಾಣ ಮಾಡಬೇಕು ಅಂದರೆ ಮನೆಯೊಳಗೆ ಚಿತ್ರಗಳನ್ನು ಹಾಕ್ರಿ ಅಂತಾರೆ ಬಾಬಾ. ಇದು ಯಾರು ಹೇಳ್ತಿದ್ದಾರೆ? ಬ್ರಹ್ಮ ಬಾಬಾ. ಇನ್ನು ಶಿವ ಬಾಬನ ಮಾತೇನು? ಚಿತ್ರಗಳನ್ನು ಹಾಕೊಳ್ರಿ ಅಂದರೆ ಚಿತ್ತದಲ್ಲಿ ಚಿತ್ರ ಇರಲಿ, ನಾನು ಆತ್ಮ ಸಂಪೂರ್ಣ. ಹಾಗೆ ನೋಡಿದರೆ ಆತ್ಮ ಚಿತ್ರದಿಂದ ಪರೆ ಇದೆ, ಶಬ್ದದಿಂದ ಪರೆ ಇದೆ, ಈ ಒಂದು ಟೈಮ್ ಲೆಸ್ ಇದೆ ಆತ್ಮ. ಚಿತ್ರ ಹಾಕೊಳ್ರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಚಿತ್ರ ನಮಗೆ ಚರಿತ್ರೆಯನ್ನು ನೆನಪಿಸ್ತದೆ, ಚಿತ್ರ ನಮ್ಮನ್ನು ಚರಿತ್ರವಂತರನ್ನಾಗಿ ಮಾಡ್ತದ. ಹೀಗಾಗಿ ಶ್ರೀ ಲಕ್ಷ್ಮೀ ನಾರಾಯಣ ಬಾಬಾರವರ ಒಂದು ಸ್ಥೂಲ ಚಿತ್ರನೂ ಒಂದು ವೇಳೆ ಹಾಕೊಂಡ್ವಿ ಅಂತಂದರೆ ಯಾವಾಗಲೂ ಚಿತ್ರದ ಕಡೆಗೆ ಈ ಬುದ್ಧಿ ಅಟ್ರಾಕ್ಟ್ ಆಗ್ತಾ ಇರ್ತದೆ, ಚಿತ್ರದ ಮೇಲೆ ಚಿಂತನೆ ಮಾಡ್ತದೆ. ಅದು ಸಿನಿಮಾ ನಟಿಯರದೇ ಇರಲಿ, ಯಾವುದೇ ಮಹಾನ್ ವ್ಯಕ್ತಿದೇ ಇರಲಿ, ದೇವಿ ದೇವತೆಗಳದೇ ಇರಲಿ. ಅದಕ್ಕಾಗಿ ಮನೆಯವ್ರ ಕಲ್ಯಾಣ ಮಾಡಲಿಕ್ಕೆ ಏನು ಚಿತ್ರಗಳನ್ನು, ಅಲೌಕಿಕ ಚಿತ್ರಗಳನ್ನು ಹಾಕ್ರಿ, ಅದ್ರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿರಿ, ಬೇರೆಯವರಿಗೂ ತಿಳಿಸ್ರಿ. ಈ ರೀತಿ ಸದಾ ತಮಗೆ ತಾವು ಬ್ಯುಸಿ ಇಟ್ಕೊಳ್ರಿ ಅಂತಾರೆ ಬಾಬಾ. ದೇಹದಿಂದ ಭಿನ್ನ ಆಗುವ, ತಮ್ಮನ್ನು ತಾವು ಆತ್ಮ ಅಂತ ತಿಳಿದುಕೊಳ್ಳುವ ವಿಷಯದೊಳಗೆ ಸದಾ ತಮಗೆ ತಾವು ಬ್ಯುಸಿ ಇಡ್ರಿ. ಬಾಕಿ ದೇಹ ಡ್ರಾಮಾನುಸಾರ ಇರೋದ್ರಿಂದ, ಕ್ಯಾರೆಕ್ಟರ್ ಡ್ರಾಮಾನುಸಾರ ಇರೋದ್ರಿಂದ, ಡ್ರಾಮಾ ಇದ್ರ ಕಡೆ ಏನು ಮಾಡಿಸ್ಬೇಕು, ಡ್ರಾಮಾ ಜರೂರ್ ಮಾಡಿಸ್ತದೆ. ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಏನು ಕಾರ್ಯ ಮಾಡಿಸ್ಬೇಕು, ಏನು ಮಾತಾಡಿಸ್ಬೇಕು, ಜರೂರ್. ಅಟೆನ್ಷನ್ ಯಾವ ಮಾತಿಂದು? ಯಾವತ್ತಿಗೂ ನಾನು ಯಾವ ಸ್ಮೃತಿಯೊಳಗೆ ಇದ್ದೀನಿ, ಯಾವ ಸ್ಮೃತಿಯೊಳಗೆ ಇರಬೇಕು ಇರಬಾರ್ದು ಅನ್ನೋದ್ರ ಕಡೆಗೆ ಅಟೆನ್ಷನ್ ಕೊಡೋದೇ ನಿಜವಾದಂಥ ಬ್ಯುಸಿ ಆಗಿರೋದಾಗಿದೆ. सेकंड पॉइंट, बाबा से आशीर्वाद मांगने के बजाय उनकी श्रेष्ठ मत पर चलना है. अंडरलाइन. ಬನಿ ಬನಾಯೆ ಡ್ರಾಮಾ, ಈ ನಾಟಕ ಫಿಕ್ಸ್ ಇದೆ, ಪೂರ್ವ ನಿಯೋಜಿತ ಇದೆ. ಇಲ್ಲಿ ಎಲಿನೂ ಕೂಡ ಕಣ್ಣಿನ ರೆಪ್ಪೆಯನ್ನು ಯಾವಾಗ ಎಷ್ಟು ಬಾರಿ ಎಷ್ಟು ನಿಮಿಷಕ್ಕೆ ಬಡಿಬೇಕನ್ನುವಂಥದ್ದು ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಅಂದಮೇಲೆ ಇಲ್ಲಿ ಬಾಬಾ ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಅಂತ ಡ್ರಾಮಾ ಬದಲಾಯಿಸ್ಲಿಕ್ಕೆ ಹೋಗಬೇಡ್ರಿ, ಇಲ್ಲೇನು ಕೃಪಾ ಕೇಳಬೇಡ್ರಿ ಅಂತಾರೆ ಬಾಬಾ. ಆದರೆ ಬಾಬಾ ಹೇಳಿದ ಮತದಂಗ ನಡೀರಿ, ಇದೇ ಬಾಬಾರವರ ಆಶೀರ್ವಾದ ಪ್ರಾಪ್ತ ಮಾಡ್ಕೊಳ್ಳೋದಾಗಿದೆ. ಬಲಿಹಾರಿ ಶಿವ ಬಾಬಾ ಕಿ ಹೇ, ಇಸಿಲಿಯೇ ಉನ್ಹೇ ಹಿ ಯಾದ್ ಕರ್ನಾ. ಅಂಡರ್ಲೈನ್. ನಾವೆಷ್ಟೋ ಬಾರಿ ಹೇಳ್ತೀವಿ, ಇವರಿಂದ ನನಗೆ ನೌಕರಿ ಸಿಕ್ತು, ಇವರಿಂದ ನಾವು ಬಾಬನ ಮಗು ಆದ್ವಿ, ಇವರಿಂದ ನನಗೆ ಕೋರ್ಸ್ ಸಿಕ್ತು, ಇವರಿಂದ ನನಗೆ ಜ್ಞಾನ ಸಿಕ್ತು, ಇವರಿಂದ ನನಗೆ ಈ ಚಾನ್ಸ್ ಸಿಕ್ತು, ಇವರಿಂದ ನನಗೆ ಜೀವನದಲ್ಲಿ ಇವ್ರು ದೊರಕಿಸ್ಕೊಟ್ರು, ಇವ್ರ ಫ್ರೆಂಡ್ಶಿಪ್ ಇವರಿಂದ ಆಯಿತು. ಅರೆ ಬಾಬಾ ಕೇತೆ, ಬಾಬಾ ಹೇಳ್ತಾರ ಇದೆಲ್ಲ ಎಲ್ಲಿ? ಡ್ರಾಮಾದೊಳಗೆ. ಈ ಡ್ರಾಮಾದ ನಿರ್ದೇಶಕ ಬಾಬಾ ಅದ ಅಂದಮೇಲೆ ಎಲ್ಲ ಕ್ರೆಡಿಟ್ ಯಾರಿಗೆ? ಬಾಬಾರವರಿಗೆ. ಇಲ್ಲಿ ಏನೇ ಸಿಕ್ಕಿದೆ ಡ್ರಾಮಾ ಅನುಸಾರ ಸಿಕ್ಕಿದೆ. ನಾವು ಅನೇಕ ಬಾರಿ ಈ ಮನಸ್ಸು ಹೇಳ್ತದೆ, ಇವರಿಂದನೇ ನಾನು ಹಿಂಗಾಗಿದ್ದು, ಇವರಿಂದನೇ ಇದನ್ನು ಪಡ್ಕೊಂಡಿದ್ದಂತ ಅವರನ್ನು ಚಿತ್ತದಲ್ಲಿ ಇಟ್ಕೊಳ್ತೀವಿ. ಬಾಬಾ ಹೇಳ್ತಾರೆ ಅವರನ್ನೂ ಮರಿ. ಯಾರು ಏನೂ ಮಾಡ್ತಾ ಇಲ್ಲ, ಎಲ್ಲರೂ ಅಕರ್ತ ಆತ್ಮ ಅದಾರ. ಇಲ್ಲಿ ಏನೇ ಕಾರ್ಯ ನಡೀತಾ ಇದೆ ಅದು ಡ್ರಾಮಾದ ಅನುಸಾರವೇ ನಡೀತಾ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಎಲ್ಲ ಬಲಿಹಾರಿ, ನಾ ಏನೇ ಅರ್ಪಣೆ ಆಗಬೇಕಲ್ಲ ಮನುಷ್ಯರಿಗಾಗಿ ಅಲ್ಲ, ಮನುಷ್ಯರು ನನಗೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಡ್ರಾಮಾ ಅನುಸಾರ ನಡೀತಾ ಇದೆ. ನೀನೇನೇ ಅರ್ಪಣೆ ಮಾಡು, ಅದು ಕೇವಲ ಒಬ್ಬ ನಿರಾಕಾರ ಶಿವಬಾಬಾರವರಿಗೆ ಮಾತ್ರ ಬಲಿಹಾರಿ ಆಗಬೇಕು. ಯಹ ಅಭಿಮಾನ ನ ಆಯೆ ಕಿ ಹಮ್ನೆ ಬಾಬಾ ಕೋ ಇತನಾ ದಿಯಾ.
ಅಂಡರ್ಲೈನ್. ಮತ್ತು ನಾ ಬಾಬಾ ಕೊಟ್ಟೆ, ನಾನು ಬಾಬಾ ಕೊಟ್ಟೆ, ಬಾಬಾಗೆ ನಾನು ಧನ ಕೊಟ್ಟೆ, ಬಾಬಾಗೆ ವಸ್ತು ಕೊಟ್ಟೆ, ಬಾಬಾಗೆ ನಾನು ತನು ಕೊಟ್ಟೆ, ನಾನು ಸಮರ್ಪಣೆ ಆಗಿನಿ. ಬಾಬಾ ಹೇಳ್ತಾರೆ ಎಂದಿಗೂ ಈ ಮಾತು ಅನ್ಕೋಬೇಡ್ರಿ, ಇದೆಲ್ಲ ಡ್ರಾಮಾ ಅನುಸಾರನೇ ನಡೀತಾ ಇದೆ, ಇದರಲ್ಲಿ ಏನು ನಾ ಕೊಟ್ಟೆ ನಾ ಮಾಡಿದನ್ನುವಂತಹ ಮಾತು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ವರದಾನ್ बाप समान स्थिति द्वारा समय को समीप लाने वाले तत्तत्वम के वरदानी भव. ಬಾಪ್ ಸಮಾನ್ ಸ್ಥಿತಿಯ ಮೂಲಕ ಸಮಯವನ್ನು ಸಮೀಪ ತರುವಂತಹ तत्वम के वरदानी भव. अपनेपन को मिटाना अर्थात बाप समान स्थिति में स्थित होकर समय को समीप लाना. अंडरलाइन. अपनापन अर्थात ನಾನು ಈ ದೇಹದ ಸಂಸಾರ, ಈ ದೇಹದ ಹೆಸರು, ಇದು ನಂದು, ಇದು ನಂತನ ಹೋಗಬೇಕು. ಮತ್ತೆ ನಾನು ಎಲ್ಲಿದ್ದೀನಿ, ಯಾವ್ರೊಳಗಿದ್ದೀನಿ, ಇದು ನಮ್ಮೂರ, ಇದು ನಮ್ಮ ಸೆಂಟರ, ಇದು ನಮ್ಮ ಅಕ್ಕೋರು, ಇದು ನಮ್ಮ ಬಂಧು ಬಳಗ, ಇದು ನಮ್ಮ ಒಂದು ಸಂಪತ್ತು, ನಮ್ಮ ಪ್ರಾಪರ್ಟಿ. ಬಾಬಾ ಹೇಳ್ತೀರಿ ಇದೆಲ್ಲ ಡ್ರಾಮಾದೊಳಗಿದೆ, ಟೆಂಪ್ರರಿ, ಯಾವಾಗ ಏನು ಖತಮ್ ಆಗ್ತದೋ ಗೊತ್ತಿಲ್ಲ, ಡ್ರಾಮಾನೇ ಎಂಡ್ ಆಗ್ಲಿಕ್ಕೆ ಬಂದಿದೆ, ಇದರಲ್ಲಿ ಯಾವುದೂ ನಂದು ಅನ್ನೋದಿಲ್ಲ, ಇದೆಲ್ಲ ಡ್ರಾಮಾದ ಪ್ರಾಪರ್ಟಿ ಇದೆ. ನೀ ಕೇವಲ ನಿರಾಕಾರ ಆತ್ಮ, ಬಾಕಿ ಎಲ್ಲರೂ ಆ ನಿರಾಕಾರ ಆತ್ಮ ಇದ್ದಾರೆ, ಬಾಬನ ಸಂತಾನ ಅಂದಮೇಲೆ ಬಾಬಾ ಹೇಳ್ತಾರ ಈ ಅಪನಾಪನ್, ಇದು ನಾನು ನಂದು ಅನ್ನೋದಿದೆಯಲ್ಲ, ಇದು ಸಂಪೂರ್ಣ ಅಳಿಬೇಕು, ಬಾಬನ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಅವಾಗ್ಲೇ ಸಮಯ ಸಮೀಪ ತರಲಿಕ್ಕೆ ಸಾಧ್ಯ ಇದೆ. ಯಾವ ಸಮಯ? ಸಂಪೂರ್ಣರಾಗಿ ಎಲ್ಲರನ್ನ ಸಂಪೂರ್ಣ ಸ್ಥಿತಿಗೆ ತರಬೇಕು ಅಂದರೆ ಈ ನಾನು ನನ್ನದನ್ನುವಂಥದ್ದನ್ನು ಹೋಗಬೇಕು. जहाँ अपनी देह में या अपनी कोई भी वस्तु में अपनापन है वह समानता में परसेंटेज है. ಅಂಡರ್ಲೈನ್. ಎಲ್ಲೇ ಆಗಲಿ ತನ್ನ ದೇಹದೊಳಗ ಅಥವಾ ತನಗೆ ಸಿಕ್ಕಿರುವ ಪಾರ್ಟ್ ಒಳಗೆ ಸಿಕ್ಕಿರುವಂಥ ವಸ್ತುವಿನ ಮೇಲೆ ನಂದನ್ನುದದ, ನನ್ನ ಪತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಸೆಂಟರ್, ನನ್ನ ಮುರಳಿ, ನನ್ನ ಬುಕ್, ನನ್ನ ಮೈಕ್, ನನ್ನ ಮೊಬೈಲ್, ಇದು ನಂದು ಅನ್ನೋದದ. ಭಲೇ ಯೂಸ್ ಮಾಡ್ರಿ, ಕ್ಯಾರೆಕ್ಟರಿಗೆ ಡ್ರಾಮಾ ಕೊಟ್ಟದ್ದು ಯೂಸ್ ಮಾಡಲಿಕ್ಕೆ ಭಲೇ ಯೂಸ್ ಮಾಡ್ರಿ, ಅದರದ್ದು ಅಧಿಕಾರ ತಮ್ಮ ಅಂಡ್ರೊಳಗೆ ಇರ್ಬೋದು, ಆದ್ರೆ ಅದು ನಂದಲ್ಲ. ಡ್ರಾಮಾನೇ ದಿಯಾ ಹೈ ಮುಜ್ ಆತ್ಮ ಕೋ ಪಾರ್ಟ್ ಕರ್ನೆ ಕೆ ಲಿಯೆ. ಸೊ ಬಾಬಾ ಹೇಳ್ತಾರ ಈ ಅಪನಾಪನ್ ಎಷ್ಟದ ಅಂತಂದ್ರೆ ಅಷ್ಟು ನೀವು ಬಾಬನ ಸಮಾನ ಆಗೋದ್ರಲ್ಲಿ ದೂರಿದ್ದೀರಿ. ಎಷ್ಟು ವಸ್ತು ನಂದು ಅನ್ಕೋತೀನಿ ಅಷ್ಟು ಬಾಬಾ ನನ್ನಿಂದ ಮಧ್ಯದಲ್ಲಿ ಆ ವಸ್ತುವಿನೇ ಅಡ್ಡ ಬರ್ತದೆ. ಅರ್ಥಾತ್ ಎಷ್ಟು ದೂರ ಇದ್ದೀನಿ ನನ್ನ ಬಾಬಾಗಂದ್ರೆ, ಎಷ್ಟು ಯಾವುದನ್ನ ನಂದು ಅನ್ಕೊಂಡಿನಿ ಅಷ್ಟು ನನ್ನಿಂದ ಬಾಬಾ ದೂರದ. तो ऐसी डिफेक्ट वाला कभी परफेक्ट नहीं बन सकता. ನಾ ದೂರ ಇದೀನಂದ್ರ, ನಾ ಸಂಪನ್ನಿಲ್ಲ ಅಂತಂದ್ರ ಬಾಬಾ ಹೇಳ್ತಾರೆ ವಸ್ತುಗಳಿಗೆ ಇದು ನನ್ನ ವಸ್ತು ಅಂತೀನಂದ್ರ, ಈ ದೇಹಕ್ಕೆ ನನ್ನ ದೇಹ ಅಂತೀನಂದ್ರ ತಿಳ್ಕೊಂಡಿನಂತಂದ್ರ, ಇವ್ರು ನನ್ನ ಸಂಬಂಧಿ, ಇವ್ರು ನನ್ನವರು ಅಂತ ತಿಳ್ಕೊತೀನಂದ್ರ ಬಾಬಾ ಹೇಳ್ತಾರೆ ಡಿಫೆಕ್ಟ್ ಅಂದ್ರೆ ಮುಕ್ಕಾದ ಮೂರ್ತಿ ಅಂತ. ಮುಕ್ಕಾದ ಮೂರ್ತಿದ ಹೆಂಗೆ ಪೂಜೆ ಆಗೋದಿಲ್ಲ ಹಂಗ ಮುಕ್ಕಾದಂಗ ಅಂತ ಹೇಳ್ತಾರೆ ಬಾಬಾ. ಅವ್ರು ಎಂದಿಗೂ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಬನ್ನೆ ಕೆ ಲಿಯೆ ಬಾಬಾ ಕೆ ಲವ್ ಮೇ ಸದಾ ಲವ್ಲೀನ್ ರಹೋ. ಪರ್ಫೆಕ್ಟ್ ಆಗಬೇಕು ಅಂದರೆ ಇದೆಲ್ಲ ಅಸತ್ಯ ಡ್ರಾಮಾ, ಸತ್ಯ ಬಾಬಾ, ಇದ್ರ ಮೇಲಿರುವಂಥ ಸತ್ಯ ಬಾಬಾ ಒಬ್ಬರೇ ಅಂತ ಅವರ ಲವ್ ಒಳಗೆ ಯಾವಾಗ ಲೀನ್ ಆಗ್ತೀರಿ ಅವಾಗ್ಲೇ ಪರಿಪೂರ್ಣರಾಗಲಿಕ್ಕೆ ಸಾಧ್ಯ ಇದೆ. सदा लव में लवलीन रहने से सहज औरों को भी आप समान या बाप समान बना सकेंगे. ನೀವೆಷ್ಟು ಬಾಬನ್ ಲವ್ ಒಳಗೆ ಲೀನ್ ಇರ್ತೀರಿ, ಇದೇ ನಮ್ಮ ಮುಖ್ಯ ಸೇವಾ, ಇದೇ ಯೋಗ, ಇದೇ ತಪಸ್ಸು. ಲವ್ ಒಳಗೆ ಲೀನ್ ಎಷ್ಟು ಇರ್ತೀರಿ ಅಷ್ಟು ನೀವು ಬಾಬನ್ ಸಮಾನ ಆಗ್ತೀರಿ, ಅನ್ಯರನ್ನು ನೀವು ಬಾಬನ್ ಸಮಾನ ಮಾಡಲಿಕ್ಕೆ ಸಾಧ್ಯ ಇದೆ. बाप दादा अपने लवलीन रहने वाले बच्चों को सदा तत्वम का वरदान देते हैं. ಅಂಡರ್ಲೈನ್. ಕಿತ್ನಿ ಮಹಾನ್, ಕಿತ್ನಾ ಸುಂದರ್ ಮಹಾವಾಕ್ಯ. ಯಾರು ಈ ರೀತಿ ಬಾಬನ್ ಪ್ರೇಮದೊಳಗ ಈ ನಾನ್ ದೇಹ ನನ್ನ ವಸ್ತು ಅನ್ನೋದನ್ನ ಡಿಟ್ಯಾಚ್ ಆಗಿ ಬಾಬಾನೇ ನನ್ನವ್ರು ಮಾಡಿಕೊಂಡು ಆ ನನ್ನವರಾದ ಬಾಬಾ ಪ್ರಿಯತಮನೊಳಗೆ ಎಷ್ಟು ಲವ್ಲೀನ್ ಆಗ್ತಾರ, ಅವರು ಬಾಬನ್ ಥರಾನೇ ಆಗ್ತಾರೆ. ಯಾಕೆ ಬಾಬಾ ನನ್ನ ಸಮಾನ ಅಂತ ವರದಾನ ಕೊಡ್ತಾರೆ, ನನ್ನಂಗ ಆಗ್ರಿ ಅಂತ. बाप समान निराकार, बाप समान ದಿವ್ಯ ದೃಷ್ಟಿ, ಬಾಪ್ ಸಮಾನ್ ಸಾಗರ್ ಪ್ರೇಮದಲ್ಲಿ ಶಕ್ತಿಯೊಳಗ, ಪ್ರತಿಯೊಂದು ಗುಣ ಶಕ್ತಿಯೊಳಗ. ಸೊ ಬಾಬನ್ ಸಮಾನ ಆಗೋದು ಅಂದರೆ ಇದೇ ಹೈಯೆಸ್ಟ್ ಪೊಸಿಷನ್, ಹೈಯೆಸ್ಟ್ ಪ್ರಾಪ್ತಿ, ಹೈಯೆಸ್ಟ್ ಪದವಿ, ಹೈಯೆಸ್ಟ್ ಏನೆಲ್ಲ ಇದೆ, ಬಸ್ ಅದಕ್ಕಿಂತ ಮೇಲೆ ಮತ್ತೊಂದು ಇನ್ನೂ ಆಗಬೇಕು ಪಡಿಬೇಕನ್ನುವಂಥದ್ದೇನೂ ಇಲ್ಲವೇ ಇಲ್ಲ. ಸ್ಲೋಗನ್.
एक दो के विचारों को रिगार्ड दो तो स्वयं का ರಿಕಾರ್ಡ್ अच्छा बन जाएगा. ಅಂಡರ್ಲೈನ್. ಒಬ್ಬರಿಗೊಬ್ಬರು ಗೌರವ ಕೊಡಿರಿ, ರಿಗಾರ್ಡ್ ಕೊಡಿ. ಇದರಿಂದ ಸ್ವಯಂ ನಿಮ್ಮ ರಿಕಾರ್ಡ್ ಭಾಳ ಶ್ರೇಷ್ಠ ಆಗ್ತದಂತ ಹೇಳ್ತಾರೆ ಬಾಬಾ. ಅಂದರೆ ರಿಕಾರ್ಡ್ ಎರಡು ಥರ ಹೇಳ್ತಾರೆ. ಅವ್ರ ರಿಕಾರ್ಡ್ ಅಂತಂದರೆ ಟೇಪ್ ರಿಕಾರ್ಡ್ ಏನು ಮಾತಾಡಿದ್ದನ್ನು ರಿಕಾರ್ಡ್ ಮಾಡ್ಕೋತದ ಅದು. ರಿಕಾರ್ಡ್ ಅರ್ಥಾತ್ ದಾಖಲೆ, ಅರ್ಥಾತ್ ರಿಕಾರ್ಡ್ ಅರ್ಥಾತ್ ಇವ್ರದ್ದು ಇದು ರಿಕಾರ್ಡ್ ಅದ, ಇವ್ರು ಹಿಂಗೆ ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಇದು ಇವ್ರ ರಿಕಾರ್ಡ್ ಅಂತ. ಹಂಗೆ ನಾವು ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದು ಕೊಡ್ತಾ ಹೋದರೆ ಬಾಬಾ ಹೇಳ್ತಾರ ಅದು ನಿಮ್ಮ ರಿಕಾರ್ಡ್ ಒಳಗೆ ಜಮಾ ಆಗ್ತದೆ, ಒಳ್ಳೆ ರಿಕಾರ್ಡ್ ನಿಮ್ಮದು ದಾಖಲೆ ಆಗ್ತದೆ ಅಂತಾರೆ ಬಾಬಾ. ಅವ್ಯಕ್ತಿಶಾರೆ स्वयं और सर्व के प्रति मनसा द्वारा योग की शक्तियों का प्रयोग करो. मनसा सेवा के लिए मन बुद्धि व्यर्थ सोचने से मुक्त होना चाहिए. ಮನಸ್ಸಿನಿಂದ ಸೇವಾ ಮಾಡಬೇಕು ಅಂದರೆ ಎಲ್ಲೇ ಕುಂತಿರಿ ಏನೇ ಮಾಡ್ರಿ, ಆದರೆ ಮನಸ್ಸಿನಿಂದ ಸೇವೆ ಮಾಡಲಿಕ್ಕೆ ಮನಸ್ಸು ಮತ್ತು ಬುದ್ಧಿ ಇವೆರಡು ವ್ಯರ್ಥ ಮಾತಿನಿಂದ ವ್ಯರ್ಥ ವಿಚಾರಗಳಿಂದ ಮುಕ್ತಿರ್ಬೇಕು ಅಂತಾರೆ ಬಾಬಾ. ಮನ್ ಮನಾಭವ के मंत्र का सहज स्वरूप होना चाहिए. ಮನ್ ಮನಾಭವ ಅರ್ಥಾತ್ ನಾ ಆತ್ಮಸ್ಮೃತಿಯಲ್ಲಿದ್ದುಕೊಂಡು ಈ ಮನಸ್ಸನ್ನು ಬಾಬಾ ಕೊಟ್ಟಿರುವ ಡ್ರಾಮಾ ಕೊಟ್ಟಿರುವಂಥ ಮನಸ್ಸನ್ನು ಬಾಬಾಗೆ ಅರ್ಪಣೆ ಮಾಡಿ ಬಾಬನ್ ಮಹಿಮೆಯನ್ನು ಮಾಡಲಿಕ್ಕೆ ಇದನ್ನು ಹಚ್ಚೋದು. ಯಾಕಂದ್ರೆ ಬಾಬನ್ ಮಹಿಮೆ ಆತ್ಮನ ಮಹಿಮೆ ಇದೆ. ಬಾಬನ್ ಮಹಿಮೆಯನ್ನು ಮನಸ್ಸಿಗೆ ಮಾಡಿಸೋದು ಅಂದರೆ ಇದು ಮನಾಭವದೊಳಗೆ ಸ್ಥಿತಾಗೋದು. अर्थात संकल्प श्रेष्ठ और शक्तिशाली है. शुभ भावना शुभ कामना वाले है वह मनसा द्वारा शक्तियों को दान दे सकते. ಯಾರ ಮನಸ್ಸು ಮನ್ಮನಾಭಾವಿ ಇದೆ, ಯಾರ ಮನಸ್ಸು ಬಾಬನಲ್ಲಿ ಲೀನ್ ಇದೆ, ಯಾರ ಮನಸ್ಸಿನಲ್ಲಿ ಶುಭ ಸಂಕಲ್ಪ ಇದೆ, ಶಕ್ತಿಶಾಲಿ ಸಂಕಲ್ಪಗಳಿವೆ, ಅವರು ಮನಸ್ಸಿನ ಮೂಲಕ ದಾನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.